ಹೀಗೆ ಶರಣರ ಲೀಲೆಗಳು ಹೋಗ್ತಾ ಹೋಗ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಆ ಗ್ರಾಮದೊಳಗ ಬ್ರಹ್ಮಪುರದೊಳಗ ವೈಷ್ಣವ ದಂಪತಿಗಳು ಅಂದ್ರ ವೆಂಕಟರಮಣನ ಒಂದು ಬಹಳ ಭಕ್ತರು. ಯಾವತ್ತೂ ಕೂಡ ಯಾವ ದೇವರಿಗೂ ಕೂಡ ಕೈ ಮುಗಿದಿರ್ತಕ್ಕಂಥವ್ರಲ್ಲ ಅವರು. ಕೇವಲ ವೈಷ್ಣವರು ಅಂತಂದ್ರೇನು, ನಾವು ವೆಂಕಟರಮಣ ಭಕ್ತರೋ, ವೆಂಕಟರಮಣಗ ಬಿಟ್ರೆ ಮತ್ತೊಂದು ದೇವರಲ್ಲ, ಮತ್ತೊಂದು ದೇವರಿಗೆ ಕೈ ಮುಗಿದಿರ್ತಕ್ಕಂಥವ್ರಲ್ಲ. ಮದುವೆಯಾಗಿ ಬಹಳ ವರ್ಷ ಆಗತ್ತ, ಒಂದು 5 ವರ್ಷ ಆಗಿರ್ತೈತೆ ಮದುವೆಯಾಗಿ. 5 ವರ್ಷ ಆದ್ಮೇಲೆ ಇಬ್ರು ಗಂಡ ಹೆಂಡತಿ ವೆಂಕಟರಮಣಕ್ಕೆ ಹೋಗಿ ಬೇಡ್ಕೊಂಡು ಬರ್ತಾರ. ಯಪ್ಪ 5 ವರ್ಷ ಆಗೈತಿ, ನಮಗ ಮಕ್ಕಳ ಆಗಿಲ್ಲ, ಒಂದಿಷ್ಟು ಮಕ್ಕಳು ಕೊಡು ಅಂತೇನು ಹರಕಿ ಹೊತ್ಕೊಂಡ್ ಬಂದ್ರು. ಹರಕಿ ಹೊತ್ಕೊಂಡು ಬಂದ್ರು ಕೂಡ ಇವ್ರಿಗೆ ಮತ್ತೆ 5 ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಗಂಡಗೇನು ಚಿಂತೆ ಇರಂಗಿಲ್ಲ ಮಕ್ಕಳಾಗಿಲ್ಲ ಅಂದ್ರೆ. ಮತ್ತೆ ಹೆಂಡತಿ ಮನೆಯಾಗಿರಾಕಿ ವೈಷ್ಣವ, ಅವ್ನ ಹೆಂಡತಿ ಇದ್ಲಾಕಿ ಸ್ವಲ್ಪ ಚಿಂತೆ ಹತ್ತು. ಯಾಕಂದ್ರೆ ಮಕ್ಕಳಿಲ್ಲ ಅಂತಂದ್ರೆ ಜನ ಪಟ್ಟ ಕಟ್ಟಿ ಬಿಡ್ತಾರ, ಬಂಜಿ ಅಂತಕ್ಕಂಥದ್ದು. ಆ ಕೊರಗಕ್ಕಿಗೆ ಹತ್ತೈತಿ. ಆಗ ಮಗ್ಲಿರ್ತಕ್ಕಂಥವ್ರು ಕೆಲವು ಮಂದಿ ಕೇಳಿರ್ತಾಳಕ್ಕೆ, ಬ್ರಹ್ಮಪುರದೊಳಗೆ ಶರಣರದಾರ, ಅವ್ರ ಹತ್ತಲ್ಲಿ ಆಶೀರ್ವಾದ ಮಾಡ್ಕೊಂಬಂದ್ರ 1000 ರೂಪಾಯಿ ಕೊಟ್ರೆ ಗಂಡು ಮಗು ಕೊಡ್ತಾನಂತ. ಆದ್ರೆ ಇವ ವೈಷ್ಣವ ಭಕ್ತ ಒಪ್ಪಂಗಲ್ಲ. ಯಾಕ? ಬೇರೆ ದೇವ್ರ ಹಂಗ ಬ್ಯಾಡ, ನಮಗ ಬೇರೆ ದೇವ್ರ ಅಂತಲ್ಲಿ ನಾವು ಹೋಗೋದ ಬ್ಯಾಡ, ನಮಗ್ ಯಾರು ವೆಂಕಟರಮಣನ, ಅವನು ಬಿಟ್ರೆ ಬೇರೆ ದೇವ್ರಿಲ್ಲ ನಮಗ, ಬ್ಯಾಡ ಬ್ಯಾಡ ಅಂತಿವ. ಹಿಂಗ ಇವ ಹಠ ಹಿಡಿದು ಯಾವ ದೇವರು ಬೇಡ ನೋಡುನು ಅಂತಿವ ಸುಮ್ಮಿದ್ದ. ಆದ್ರೆ ಹೆಣ್ಣು ಜೀವ ಕೇಳಿಲ್ಲ. ಶರಣರ ಹತ್ರ ಹೋಗ್ಬೇಕು ಅಂತ ವಿಚಾರ ಮಾಡ್ತಾಳ ಗಂಡಿರ್ಲಾರಾಗ. ಮತ್ತ 1000 ರೂಪಾಯಿ ಬೇಕಲ್ಲ. ಇನ್ನು ಗಂಡಗೆ ಕೇಳಾಕ್ ಹೋದ್ರೆ ಎದಕ್ಕಂತ ಕೇಳ್ತಾನ, 100 ಪ್ರಶ್ನೆ ಕೇಳ್ತಾನ. ಈಗಿನ ಗತಿ ಆಗಿನ ಕಿಶಾದನ ತಕ್ಕೋತಿದ್ದಿಲ್ರಿ ರಾತ್ರಿ, ಇಲ್ಲಾಂದ್ರೆ ಎಲ್ಲರೂ ಹೋಗ್ಯಾನ ತಕ್ಕೋತಿದ್ದಿಲ್ಲ. ಈಗಿನ ಅವ್ರು ತಕ್ಕೊಂಡಿರ್ತಾರೆ ಜಿರ್ಗಿ ಡಬ್ಬ್ಯಾಗ, ಅಲ್ಲೇ ಇಲ್ಲಿ ಇಟ್ಟಿರ್ತಾರ. ಆಗೆಲ್ಲ ಹಂಗಿದ್ದಿದ್ದಿಲ್ಲ, ಏನಿದ್ರು ಗಂಡ್ಮಕ್ಳ ಕೈಯಾಗಲ್ಲ. ಅದಕ್ಕೆ ಅಕ್ಕಿ ಏನ್ ಮಾಡಿದ್ಲು ಅಂತಂದ್ರ, ತನ್ನೊಂದಿಷ್ಟು ಒಡವೆಗಳಿರ್ತಾವ ತವ್ರ ಮನೆಯಿಂದ ತಂದಿರ್ತಕ್ಕಂಥ ಆ ಒಡವೆಗಳನ್ನ ಅಡ ಇಟ್ಟು ಏನ್ ಮಾಡಿದ್ಲು ಅಂತಂದ್ರ 1000 ರೂಪಾಯಿ ತಗೊಂಡು ಗಂಡಿರ್ಲಾರಾಗ ಶರಣರ ಹತ್ರ ಹೋಗಿ ಶರಣರಿಗೆ ಆಶೀರ್ವಾದವನ್ನು ತಗೋತಾಳೆಪ್ಪ, ತಂದೆ ನನಗೆ ಬಹಳ ದಿವಸದಿಂದ ಮಕ್ಕಳಾಗಿಲ್ಲ, ನನಗೊಂದು ಸಂತಾನದ ಭಾಗ್ಯ ಕೊಡು ಅಂತ 1000 ರೂಪಾಯಿ ಶರಣರ ಪಾದಕ್ಕಿಟ್ಟ ಒಂದು ಖಜೂರವನ್ನು ತಗೊಂಡು ಬರ್ತಾಳೆ. ಯಾವಾಗ ಶರಣರ ಆಶೀರ್ವಾದ ಆಯ್ತು, ಆ ಖಜೂರ ಸ್ವೀಕಾರ ಮಾಡ್ತಾಳೆ. ಮನೆಗೆ ಬಂದು ಸ್ವೀಕಾರ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಶರಣರ ಆಶೀರ್ವಾದ ಅದು ಎಂದೂ ಕೂಡ ಹುಸಿ ಹೋಗಿರ್ತಕ್ಕಂಥದ್ದಲ್ಲ. ಆಕೆಗೂ ಏನಾಗುತ್ತೆ ಅಂತಂದ್ರೆ ಗರ್ಭವನ್ನ ಧರಿಸ್ತಾಳೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, ಹಿಂಗ 6 ತಿಂಗಳಾಗುತ್ತಾ ಬಹಳ ಖುಷಿ ಆಗ್ಬಿಡ್ತೈತೆ ಎಲ್ಲರಿಗೂ ಕೂಡ. ಅವ್ರ ಕುಟುಂಬದವರಿಗೆ, ಗಂಡಗೂ ಬಹಳ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಗಂಡಿಗೆ ಹೇಳಿರಂಗಿಲ್ಲ. ಹಿಂಗ್ ಬಹಳ ಖುಷಿ ಆಗ್ತೀವಿ. 6 ಒಂದು ಕಾರ್ಯ ಮಾಡ್ತಾರಲ್ಲ, ಆ ಕಾರ್ಯ ಮಾಡೋ ಸಂದರ್ಭದೊಳಗ ಖುಷಿಯಿಂದ ಕಾರ್ಯ ಮಾಡ್ತಿರ್ತಾರೆ. ಆ ಕಾರ್ಯ ಮಾಡಾಗ ಸುಮ್ ಇದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಈಕಿ ಸುಮ್ ಇರ್ಲಿಲ್ಲ, ಈಕಿ ಬಹಳ ಖುಷಿ ಆಗ್ಬಿಟ್ಟಿತ್ತಲ್ಲ. ಎಲ್ಲಾರು ಯವ್ವ ಬಹಳ ದಿವ್ಸಕ್ಕೆ ನಿನಗ ಚಲೋ ಆತು ನೋಡ್ತಂಗಿ, ಗರ್ಭಿಣಿ ಆದಿ, ನಿನಗೂ ಒಂದು ಮಕ್ಕಳಾಗತ್ತ ಅಂತ ಎಲ್ಲಾರು ಹೊಗಳಾಕತ್ತಾನ. ಈಕಿಗೆ ಖುಷಿ ಜಾಸ್ತಿ ಆಗಿಬಿಡ್ತಿ. ಖುಷಿ ಜಾಸ್ತಿ ಆಗಿ ಏನ್ ಮಾಡ್ಬಿಟ್ಲು ಈಕಿ, ಯಪ್ಪ ಇದ್ರೊಳಗೆ ನಂದು ಏನೂ ಇಲ್ಲ, ಇದು ಶರಣ ಬಸವರ ಪ್ರಸಾದ ಅಂದ್ಬಿಟ್ಟು. ಯಾವಾಗ ಶರಣ ಬಸವರ ಪ್ರಸಾದ ಅಂದ್ಲು, ಗಂಡಗ ಉರಿ ಬಿದ್ದ್ಬಿಡ್ತಿ. ಇದು ನಮ್ಮ ವೆಂಕಟರಮಣ ಆಶೀರ್ವಾದದಿಂದ ಆಗಿರ್ತಕ್ಕಂಥದ್ದಲ್ಲ, ಯಾರೋ ಶರಣ ಬಸವನ ಆಶೀರ್ವಾದದಿಂದ ಆಗಿರ್ತಕ್ಕಂಥದ್ದಂದ್ರೆ ಈ ಕೂಸ ನಮಗ ಬ್ಯಾಡ, ನೀನ ಬ್ಯಾಡ, ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಏನ್ ಮಾಡಿದ, ಚೀರಾಡಕತ್ ಬಿಟ್ಟ. ಸುಮ್ಮಿದ್ರೆ ಸುಮ್ಮ ಆಗ್ಬಿಡ್ತಿತ್ತು. ಈ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ರಿ ಇವು, ಹೌದಿಲ್ರಿ? ಯಾಕೆ ಗಂಡ್ಮಕ್ಳಾಗಿಲ್ಲ ನನಗೂ ಒಮ್ಮೆ ಮನಸ್ತಿರ್ತತಿ. ಯಾಕಪ್ಪ ದೊಡ್ಡ ಏನಾರ ಮಾತಾಡುವಾಗ ಹೆಣ್ಮಕ್ಳು ಹೊರಸಲ್ದೊಳಗೆ ನಿಂತಿದ್ರು ಅಂತಂದ್ರೆ ಹೇಳ್ತಿರ್ತಾರೆ, ನೀ ಸ್ವಲ್ಪ ಒಳಗೆ ಹೋಗು ಅಂತಾರಿಲ್ಲ, ಅಂತೀರಿಲ್ಲ? ಅಂದ್ರೆ ಇವ್ರ ಬಯಾಗ ಮಾತು ನಿಂದ್ರಂಗಿಲ್ಲ ಹೆಣ್ಮಕ್ಳ ಬಯಾಗ. ಯಾರಿಗಿ ಹೇಳಬೇಡ ಅಂದ ಏನ್ ಮಾಡಿರ್ತಾರ ಇವ್ರು, ಇಡೀ ಊರ್ ತುಂಬನ ಹೇಳಿರ್ತಾರ. ಹೋಗಿ ಅಕ್ಕಿಗೆ ಹೇಳೋದಾ, ನೋಡು ಅಕ್ಕಿ ಹಿಂಗ್ ಹೇಳ್ಯಾಳ, ನಾನು ನಿನಗೆ ಹೇಳಾಕತ್ತೀನಿ, ನೀ ಯಾರಿಗಿ ಹೇಳಬೇಡ. ಅಕ್ಕಿ ಇನ್ನೊಬ್ಬಕಿಗೆ ಹೇಳೋದು, ಅಕ್ಕಿ ಇನ್ನೊಬ್ಬಕಿಗೆ ಹೇಳು. ಹಿಂಗ ಏನಾಗಿರ್ತತಿ, ಊರ್ ತುಂಬಾನು ಸುದ್ದಿ ಆಗಿರ್ತದ. ಇಂಟರ್ನ್ಯಾಷನಲ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಅತಿ ವೇಗವಾಗಿ ಹಬ್ಬತಕ್ಕಂಥ ಒಂದು ವಿಷಯ ಬತ್ತು, ಅತಿ ವೇಗವಾಗಿ ಹಬ್ಬತಕ್ಕಂಥ ಶಕ್ತಿ ಯಾರಿಗೆ ಐತಿ ಅಂದ್ರೆ ಅದು ಹೆಣ್ಮಕ್ಳಿಗೆ. ಹಂಗ ಈಕಿಗೂ ಕೂಡ ಬಹಳ ಖುಷಿಯಾಗಿತ್ತಲ್ಲ. ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಂಗಾಗಿದ್ರೆ ಮುಂದೆ ಮಗ ಹುಟ್ಟಿ ಏನೋ ಆಗ್ಬಿಡ್ತಿತ್ತ. ಆದ್ರೆ ಖುಷಿಯಿಂದ ಏನ್ ಮಾಡಿದ್ಲು, ಇದು ಶರಣರ ಪ್ರಸಾದ ಅಂದ್ಲು. ಗಂಡಗ ಸಿಟ್ಟು. ಬೇರೆ ದೇವರನ್ನ ಒಪ್ಪದೇ ಇರ್ತಕ್ಕಂಥ ವೈಷ್ಣವ ಏನ್ ಮಾಡ್ತಾನೆ ಅಂತಂದ್ರ, ಇದು ಶರಣರ ಪ್ರಸಾದ ಅಂತಂದ್ರ ಆ ಬೇರೆ ದೇವರ ಪ್ರಸಾದ ನನಗೆ ಬ್ಯಾಡ ಅಂತ ಏನ್ ಮಾಡಿದ, ಇದನ್ನ ತೆಗೆಸ್ಕೊಂಡ್ರ ಬಾ ಏನಾರ ಮಾಡುವಂತ ಮನಿ ಬಿಟ್ಟು ಹೊರಗೆ ಹಾಕಿಬಿಟ್ಟ. ಯಾವಾಗ ಮನಿ ಬಿಟ್ಟು ಹೊರಗೆ ಹಾಕಿದನು,
ಪಾಪ ಬಹಳ ದುಃಖ ಅನಿಸ್ತೈತಿ. ಗರ್ಭಿಣಿ ಅದಾಳ, ಎಲ್ಲಿ ಹೋಗ್ಬೇಕು ಹೆಣ್ಮಗಳು? ಮತ್ತೆ ಶರಣರ ಹತ್ರನ ಬಂದು ಶರಣರ ಹತ್ರ ಬಂದು ಶರಣರ ಹತ್ರ, ತಂದೆ ಶರಣ ಬಸವ, ನನ್ನ ಗಂಡ ವೈಷ್ಣವ ಭಕ್ತ, ನನ್ನ ಗಂಡ ವೈಷ್ಣವ ಭಕ್ತ, ಅದಕ್ಕೆ ನಿನ್ನ ಪ್ರಸಾದ ಅನ್ನೋದು ಗೊತ್ತಾಗಿ ನನ್ನ ಮನಿ ಬಿಟ್ಟು ಹೊರಗೆ ಹಾಕ್ಯಾನ, ಈ ಕೂಸ ಅವಂಗ ಬ್ಯಾಡತ್ತ. ಆಗ ಶರಣರಂತಾರ, ಇವ ಯಾಕಳಾಕತ್ತಿ? ನಿನ್ನ ಗಂಡಗೆ ಈ ಕೂಸ್ ಬ್ಯಾಡಲ್ಲ, ನಿನ್ನ ಗಂಡಗೆ ಈ ಕೂಸ್ ಬ್ಯಾಡ ಆಗೈತಂದ್ರ ಅದಕ್ಕೇನಾಯ್ತವ, ತುಗ ನಿನ್ನ 1000 ರೂಪಾಯಿ ಅಂತ ಏನ್ ಮಾಡ್ತಾರ, 1000 ರೂಪಾಯಿ ಕೊಟ್ಟಿದ್ಲಲ್ಲ, ಆ 1000 ರೂಪಾಯಿ ತೆಗದ ಶರಣರು ಆಕಿ ಕೈಯಾಗ ಕೊಡ್ತಾಳ. ಯಾವಾಗ ಶರಣರು ಕೊಟ್ಟಿರ್ತಕ್ಕಂಥ 1000 ರೂಪಾಯಿ ಆಕಿ ಕೈಯಾಗ ಬಂದಿದೋ, ಕ್ಷಣ ಮಾತ್ರದೊಳಗೆ ಗರ್ಭನ ಕರಿಗೆ ಹೋಗಿ ಬಿಡುತ್ತೈತೆ. ಎಂತ ಶಕ್ತಿ ಇರಬೇಕು! ಏನು 1 ತಿಂಗಳು 2 ತಿಂಗಳಲ್ಲ, 6 ತಿಂಗಳು ಇರ್ತಕ್ಕಂಥ ಗರ್ಭ 1000 ರೂಪಾಯಿ ಬ್ಯಾಡ ಅಂದನಲ್ಲ, 1000 ರೂಪಾಯಿ ತಗೋ ಅಂತ ಕೊಟ್ರ ಗರ್ಭನ ಕರಿಗೆ ಹೋಗಿಬಿಡುತ್ತೆ. ಅದ 1000 ರೂಪಾಯಿ ತಗೊಂಡು ಮನೆಗೆ ಹೋಗ್ತಾಳ, ಗಂಡನಿಗೆ ಹೋಗಿ ಗಂಡನ ಮುಂದೆ ನಿಂದಿರ್ತಾಳ. ಯಾವಾಗ ಗಂಡನ ಮುಂದೆ ನಿಂತ್ಲು, ಗಂಡ ನೋಡ್ತಾನ, ವೈಷ್ಣವ ಭಕ್ತ ಇರ್ತಾನ, ನೋಡ್ತಾನವ, ನೋಡಿದ ಚಲೋ, ಎಲ್ಲಿ ಹೋತಿ ನಿನ್ನ ಗರ್ಭ, ಎಲ್ಲಿ ಹೋತಿ ನಿನ್ನ ಗರ್ಭ? ಯಾಕೆ 1-2 ತಿಂಗಳಲ್ಲ ಕಾಣಂಗಿಲ್ಲಪ್ಪ ಅನ್ನಕ, 6 ತಿಂಗಳ ಗರ್ಭ ಕಾಣ್ತಿತ್ತು, ಈಗ ಗರ್ಭ ಕಾಣಲ್ದಲ್ಲ ಹೆಂಗ? ನಾನು ಆಕೆ ಹೇಳ್ತಾಳ, ಏನಿಲ್ಲ, ಶರಣರಿಗೆ ಹೋಗಿ ನೀವು ನಡೆದಿರ್ತಕ್ಕಂಥದ್ದೆಲ್ಲ ಘಟನೆ ಹೇಳಿನಿ, 1000 ರೂಪಾಯಿ ನಾ ಏನು ಕೊಟ್ಟಿದ್ನಿ 1000 ರೂಪಾಯಿ ಅವ್ರು ನನ್ನ ಕೈಯಾಗ ಕೊಟ್ಟರು, ಅವ್ರು ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗ ನನ್ನ ಗರ್ಭನ ಕರಿಗು. ಯಾವಾಗ ಗರ್ಭ ಕರಗ್ತಿ ಅನ್ನೋದು ಗೊತ್ತಾತು, ಅವ ಏನು ವೈಷ್ಣವ ಭಕ್ತ ವೆಂಕಟರಮಣ ಅಂತಿದ್ದಲ್ಲ, ಅವನ ಗರ್ವ ಎಲ್ಲಿ ಇಳಿದೋಗುತ್ತ. ಗರ್ಭವನ್ನ ಕರಗಿಸುವಂತ ಶಕ್ತಿ ಐತೆ ಅಂದ್ರ ವೆಂಕಟರಮಣ ಅಲ್ಲಿಲ್ಲ, ಇವನ ವೆಂಕಟರಮಣ ಅಂತ ಓಡಿ ಶರಣ ಬಸವರ ಹತ್ರ ಬರ್ತ. ಓಡಿ ಬಂದು ಶರಣ ಬಸವರ ಪಾದ ಹಿಡಿದ, ಶರಣ ಬಸವರ, ನಾನು ವೆಂಕಟರಮಣ ವೆಂಕಟರಮಣ ಅಂತ ಸುಮ್ಮ ಗುಡ್ಡಕ್ಕೆ ಹೋಗ್ತಿದ್ದೆ, ಆ ಗುಡ್ಡ ಹತ್ತಿ ಸುಳ್ಳ ಅಲ್ಲಿ ಹೋಗಿ ನನ್ನ ಭಕ್ತಿ ವ್ಯರ್ಥ ಮಾಡ್ಕೋತಿದ್ದೆ, ಆದ್ರೆ ವೆಂಕಟರಮಣ ಗುಡ್ಡದೊಳಗಿಲ್ಲ, ನೀವಾ ಸಾಕ್ಷಾತ್ ವೆಂಕಟರಮಣ, ಇನ್ನು ಮುಂದೆ ನಾನೂ ಕೂಡ ನಿನ್ನ ಭಕ್ತನಾಗ್ತೀನಪ್ಪ, ನನಗ ನನ್ನ ಮಗುನ ಹೊಳ್ಳಿ ಕರುಣಿಸಪ್ಪ ಅಂತ. ಆಗ ಶರಣರು ಮತ್ತೆ ಆಯ್ತು, ಯಾವ 1000 ರೂಪಾಯಿ ಕೊಟ್ಟಿದ್ನ್ಯ ಆ 1000 ರೂಪಾಯಿ ವಾಪಸ್ ಕೊಡ್ರಿ ಅಂದಾಗ, ಆ ಹೆಣ್ಮಗಳು ಏನ್ ಮಾಡ್ತಾಳ, ಮತ್ತೆ ಇಬ್ರು ದಂಪತಿಗಳ ಕೂಡಿ ಶರಣ ಬಸವರ ಕೈಯೊಳಗ ಆ 1000 ರೂಪಾಯಿ ಇಡ್ತಾರ. ಯಾವಾಗ ಮತ್ತೆ ಶರಣ ಬಸವರ ಕೈಯಾಗ 1000 ರೂಪಾಯಿ ಬತ್ತು, ಮತ್ತೆ 6 ತಿಂಗಳ ಗರ್ಭ ಹೆಂಗಿತ್ತು ಹಂಗ ಗರ್ಭ ಆಗಿಬಿಡುತ್ತೆ. ಇದು ಶರಣರಿಗಿರ್ತಕ್ಕಂತಹ ಶಕ್ತಿ. ಸಾಮಾನ್ಯರಿಗಿದ ಶಕ್ತಿ, ಎಂತ ವಿಜ್ಞಾನಿಗಳಿಗೂ ಕೂಡ ಇದು ಆಗಂಗಿಲ್ಲ ರೀ. ಅಂತ ಶಕ್ತಿ ಶರಣರಲ್ಲಿ ಇರ್ತೈತಿ. ಯಾಕೆ ಇಲ್ಲೇ ನಮ್ಮ ಚಿಕ್ಕನಕೊಪ್ಪದ ಚನ್ನವೀರ ಶರಣರು ಅಂತೇಳಿ ಹೊಟ್ಟಿಯೊಳಗಿರ್ತಕ್ಕಂಥ ಸ್ಕ್ಯಾನಿಂಗ್ ಮಾಡ್ಲಾರ ಇದು ಹೆಣ್ಣು ಇದು ಗಂಡು ಅಂತ ಹೇಳ್ತಿದ್ರ ಅಂತಂದ್ರ ಎಂತ ಶಕ್ತಿ ಇರ್ಬೇಕಲ್ಲ ಶರಣರಂತಲ್ಲಿ. ಅಂತ ಶಕ್ತಿಯನ್ನು ಕೂಡ ಆ ಶರಣರು ಕೂಡ ಹೊಂದಿದ್ರು. ಹೀಗೆ ಶರಣರ ಪವಾಡಗಳು ಹಲವಾರು ಪವಾಡಗಳನ್ನ ಮಾಡ್ತಾ ಶರಣರ ಹೆಸರು ಅಜರಾಮರವಾಗ್ತದ. ಮುಂದೆ ಯಾವ ಪವಾಡಗಳನ್ನ ಮಾಡ್ತಾರ ಅಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. ತಾಯಿಗಳಿಗೆ ವಂದಿಸಿ ಪೇಳುವೆ, ಚಂದನೆ ಆಲಿಸಿ ಕೇಳಮ್ಮ. ತಂದೆ ತಾಯಿಗಳಿಗೆ ವಂದಿಸಿ ಪೇಳುವೆ, ಚಂದನೆ ಆಲಿಸಿ ಕೇಳಮ್ಮ. ಕಡಲನ್ನು ದಾಟಲು ಹಡಗವು ಬೇಕಮ್ಮ, ಕಡಲನ್ನು ದಾಟಲು ಹಡಗವು ಬೇಕಮ್ಮ. ಜಡನಾದ ಸಂಸಾರ ಜೋಡಮ್ಮ, ಜಡನಾದ ಸಂಸಾರ ಜೋಡಮ್ಮ. 2 ಸಂಕಟವನ್ನು ಎಡಮುರಗಿಯ ಕಟ್ಟಿ, 2 ಸಂಕಟವನ್ನು ಎಡಮುರಗಿಯ ಕಟ್ಟಿ, ದೃಢದಿಂದ ಮುಕ್ತಿಯನ್ನು ಪಡೆಯಮ್ಮ, ದೃಢದಿಂದ ಮುಕ್ತಿಯನ್ನು ಪಡೆಯಮ್ಮ. ತಂದೆ ತಾಯಿಗಳಿಗೆ ವಂದಿಸಿ ಪೇಳುವೆ, ಚಂದನೆ ಆಲಿಸಿ ಕೇಳಮ್ಮ. ತರುಳಿನಾಸಿಕದಲ್ಲಿ ಹೊಳೆವ ಮುತ್ತಿನ ಕಾಂತಿ, ತರುಳಿನಾಸಿಕದಲ್ಲಿ ಹೊಳೆವ ಮುತ್ತಿನ ಕಾಂತಿ,
ತರುಳೆ ಮುತ್ತೈದಿಯಳ ಗುರುತಮ್ಮ, ತರುಳೆ ಮುತ್ತೈದಿಯಳ ಗುರುತಮ್ಮ. ಕೊರಳ ಕೆಳಗೆ ಒಂದು ಗುಂಜಿ ಬಂಗಾರದ, ಕೊರಳ ಕೆಳಗೆ ಒಂದು ಗುಂಜಿ ಬಂಗಾರದ ಗುರುತಿನ ತಾಳಿ ಇದ್ದರೆ ಸಾಕಮ್ಮ, ಗುರುತಿನ ತಾಳಿ ಇದ್ದರೆ ಸಾಕಮ್ಮ. ತಂದೆ ತಾಯಿಗಳಿಗೆ ವಂದಿಸಿ ಪೇಳುವೆ, ಚಂದದಿ ಆಲಿಸಿ ಕೇಳಮ್ಮ. ಜಾಣೆ ಮುತ್ತೈದಿಯರ ಪಾದವೇ ಪಾವನವೋ, ಜಾಣೆ ಮುತ್ತೈದಿಯರ, ಜಾಣೆ ಮುತ್ತೈದಿಯರ, ಜಾಣೆ ಮುತ್ತೈದಿಯರ ಪಾದವೇ ಪಾವನವೋ. ಅಂಗವು ಮಂಗಳ ರೂಪಮ್ಮ, ಅಂಗವು ಮಂಗಳ ರೂಪಮ್ಮ. ಶೋಣಿಯ ಜನರಿಂದ ಪೂಜೆಗೊಳ್ಳುವ ತಾಯಿ, ಶೋಣಿಯ ಜನರಿಂದ ಪೂಜೆಗೊಳ್ಳುವ ತಾಯಿ. ಕೈಯಲ್ಲಿ ಆರತಿ ದೀಪಮ್ಮ, ಕೈಯಲ್ಲಿ ಆರತಿ ದೀಪಮ್ಮ. ತಂದೆ ತಾಯಿಗಳಿಗೆ ವಂದಿಸಿ ಬೇಳುವೆ, ಚಂದದಿ ಆಲಿಸಿ ಕೇಳಮ್ಮ. ಆಸೆ ವಿಷಯವೆಂಬ ವಾಸನೆಯನ್ನು ತೊಳೆದು, ಆಸೆ ವಿಷಯವೆಂಬ, ಆಸೆ ವಿಷಯವೆಂಬ ವಾಸನೆಯನ್ನು ತೊಳೆದು, ಲೇಸಾದ ತತ್ವದಿಂದ ದುಡಿಯಮ್ಮ, ಲೇಸಾದ ತತ್ವದಿಂದ ದುಡಿಯಮ್ಮ. ದೇಶದಳು ಹುಲಕುಂದ ವಾಸ ಸದ್ಗುರುವಿನ, ದೇಶದಳು ಹುಲಕುಂದ ವಾಸ ಸದ್ಗುರುವಿನ ಭಾಷೆಯ ನಾಲಿಸಿ ಕೇಳಮ್ಮ. ತಂದೆ ತಾಯಿಗಳಿಗೆ ವಂದಿಸಿ ಪೇಳುವೆ, ಚಂದದಿ ಆಲಿಸಿ ಕೇಳಮ್ಮ. ಆಸೆ ವಿಷಯವೆಂಬ ವಾಸನೆಯನ್ನು ಅಳೆದು, ಲೇಸಾದ ತತ್ವದಿಂದ ದುಡಿಯಮ್ಮ, ಲೇಸಾದ ತತ್ವದಿಂದ, ಲೇಸಾದ ತತ್ವದಿಂದ, ಲೇಸಾದ ತತ್ವದಿಂದ ದುಡಿಯಮ್ಮ. ತಂದೆ ತಾಯಿಗಳಿಗೆ ವಂದಿಸಿ ಪೇಳುವೆ, ಚಂದದಿ ಆಲಿಸಿ ಕೇಳಮ್ಮ, ಚಂದದಿ ಆಲಿಸಿ ಕೇಳಮ್ಮ, ಚಂದದಿ ಆಲಿಸಿ ಕೇಳಮ್ಮ. ಗುಡಿಯ ತೊಲೆಯನ್ನೆತ್ತಿ ಶರಣಂ ಮುಡಿಪಿಗಿಟ್ಟಿಯ ಸರಿಗೆ ಗಂ ತಾಂ ಕೊಡುತ್ತ, ಸುತನಂ ರೇಷ್ಮೆಯ ಮಡಿ ಕಂಬಳಿಯ ಗೈದು, ಕಂಬಳಿಯ ಗೈದು. ಕೋರವಾರೆಂಬೂರ ವಿಪಿನದಿ ವೀರಭದ್ರನ ಗುಡಿಯು ಜಗುಳ್ದಿರೆ, ಚಾರು ಕಲಬುರಗಿಯ ನವಣಿ ರುದ್ರಾರ್ಯನೀಕ್ಷಿಸುತ್ತ, ವೀರನೀ ಮಂದಿರವ ಕಟ್ಟಿಸಿ ಸಾರ ಪುಣ್ಯವ ಗಳಿಪೆ ನಾನೆಂದೋರಣದಿ
ದೇಗುಲವ ಗೈಸುವ ಕಾರ್ಯಕ್ಕನುವಾದಂ ಕಾರ್ಯಕ್ಕನುವಾದಂ. ಮುಂತೆ ಮತ್ತೊಂದವಸರದಿ ದ್ವಿಜ ಕಾಂತೆಯೋರ್ವಳು ಬಂದು ಶರಣ ಕಂತು ಹರದಯದಪ್ಪಿ ಕಂದನ ಕಾಣದಳಲು ತಲಿ ಭ್ರಾಂತಿಯುಂ ನೋಂಪಿಗಳ ನೋನುತ ಅನಂತ ಭೂಸುರ ಸೇವೆಗೈದನದೆಂತು ಗೈದೊಡೆ ಮೆನಗೆ ಸಂತಾನಂ ಲಭಿಸದಾಯಿತು ಸಂತಾನಂ ಲಭಿಸದಾಯಿತು ಸಂತಾನಂ ಲಭಿಸದಾಯಿತು. ಸಾಂಬ ಜೈ ನಮ ಪಾರ್ವತೀ ಶಿವರ ಹರ ಮಹಾದೇವ. ಹೀಗೆ ಶರಣರ ಹಲವಾರು ಪವಾಡಗಳು ನಡೆಯುವಂಥ ಸಂದರ್ಭದೊಳಗ ಎಲ್ಲ ಕಡೆಯೂ ಕೂಡ ಶರಣರ ಒಂದು ಭಕ್ತರು ಹೊತ್ಕೊಳ್ತಾರೆ. ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹವನ್ನು ಹೊಂದಿರತಕ್ಕಂಥ ಶರಣರ ಆ ಭಕ್ತ ಸಮೂಹದೊಳಗ ನವನೇ ರುದ್ರಯ್ಯ ಅಂತಕ್ಕಂಥವನು ಕೂಡ ಒಬ್ಬ ಮಹಾನ್ ಭಕ್ತ. ಯಾವಾಗಲೂ ಕೂಡ ಶರಣರ ಒಂದು ನಾಮ ಸ್ಮರಣೆಯೊಳಗ ತನ್ನ ಜೀವನವನ್ನು ಕಳೆತಕ್ಕಂಥವನು ನವನೇ ರುದ್ರಯ್ಯ. ಪ್ರತಿನಿತ್ಯವೂ ಕೂಡ ಎದ್ದ ಅಂದ್ರೆ ಶರಣ ಬತ್ಸವ, ಕೆಲಸ ಮಾಡಕತ್ತಂದ್ರೆ ಶರಣ ಬತ್ಸವ, ಎಲ್ಲಾದರೂ ಹೊಂಟಿದ್ದ ಅಂದ್ರೆ ಶರಣ ಬತ್ಸವ, ಯಾವುದ ಕಾರ್ಯ ಮಾಡ್ಬೇಕಂಗಿದ್ರು ಅಂದ್ರೂ ಕೂಡ ಶರಣ ಬತ್ಸವ ಶರಣ ಬತ್ಸವ ಶರಣ ಬತ್ಸವ. ಹಿಂಗ ಪ್ರತಿನಿತ್ಯವೂ ಕೂಡ ಶರಣ ಬಸವನ ಧ್ಯಾನ ಇರ್ಲಾರ ಹೇಳ್ತಿರ್ಲಿಲ್ಲ, ಶರಣ ಬಸವನ ಧ್ಯಾನ ಇರ್ಲಾರ ಮನಗತಿರ್ಲಿಲ್ಲ. ಅಂಥ ಒಬ್ಬ ಪರಮ ಭಕ್ತ ನವನೇ ರುದ್ರಯ್ಯ ಒಂದು ದಿವಸ ಕೋರವಾರ ಅಂತಕ್ಕಂಥ ಗ್ರಾಮದವರೆಗ ಹಾದು ಹೊಂಟಿರ್ತಾನ. ಆಗೆಲ್ಲ ಗಾಡಿ ಇಲ್ಲ ಏನಿಲ್ಲ, ಕಾಲ್ನಡಿಗೆಯಿಂದ ಹೋಗೋ ಸಂದರ್ಭದೊಳಗ ಆ ಕೋರ್ವಾರ್ ಗ್ರಾಮದ ಸಮೀಪ ಬರ್ತಾನ. ಸೀಮೆಯೊಳಗ ಒಂದು ದೇವಾಲಯ ಹಾಳು ಬಿದ್ದು ಬಿಟ್ಟಿರ್ತೈತಿ. ಹಾಳು ಬಿದ್ದಿರ್ತಕ್ಕಂಥ ದೇವಾಲಯ ನೋಡ್ತಾನ. ಯಾವ್ದಿದೆ ದೇವಾಲಯ ಹಾಳು ಬಿದ್ದತಲ್ಲ ಅಂತ ಆ ದೇವಾಲಯದ ಸಮೀಪ ಹೋದ. ಒಂದಿಷ್ಟು ಗಿಡ ಗಂಟೆ ಇರ್ತಾವ, ಅವನ್ನೆಲ್ಲವನ್ನು ಹೋಳು ಮಾಡಿ ಒಳಗೆ ಹೋಗ್ತಾನ. ಒಳಗೆ ಹೋಗಿ ನೋಡಿದ, ಅಲ್ಲಿರ್ತಕ್ಕಂಥದ್ದು ವೀರಭದ್ರೇಶ್ವರ ದೇವಾಲಯ ಆಗಿದೆ. ಯಾವಾಗ ವೀರಭದ್ರೇಶ್ವರ ದೇವಾಲಯವನ್ನು ನೋಡಿದೋ ಆಗ ನವನೇ ರುದ್ರಯ್ಯ ಅನಿಸ್ತದೆ. ವೀರಭದ್ರ ಅಂತಂದ್ರ ಅದು ಬೆಂಕಿಯ ಸ್ವರೂಪ. ವೀರಭದ್ರ ಅಂದ್ರೆ ಬೆಂಕಿ. ಯಾವ್ದಾದ್ರೂ ದೇವರನ್ನ ನಾವು ಅಲ್ಲಗಳಿಬೋದು, ಆದ್ರೆ ವೀರಭದ್ರನನ್ನ ನಾವು ಹಿಂಗಿಟ್ಟಿವಿ ಅಂತಂದ್ರ ಅದು ಈ ಗ್ರಾಮಕ್ಕೆ ಚಲೋ ಅಲ್ಲ. ಅವ ಬೆಂಕಿ ಇದ್ದಂಗ. ಪ್ರಳಯ ತಾಂಡವನ್ನ ಸೃಷ್ಟಿಸ್ತಕ್ಕಂತಹ ವೀರಭದ್ರನ ದೇವಾಲಯ ಐತಿ. ಇದನ್ನ ಹಿಂಗ ಬಿಡಬಾರ್ದು, ಒಂದಿಷ್ಟು ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಲ್ಲ ಅಂತ ಗ್ರಾಮದೊಳಗೆ ಹೋಗ್ತಾನ. ಹೋಗಿ ಗ್ರಾಮದ ಮುಖಂಡರನ್ನ ಕರೀತಾನ. ಇವ್ರ ಮನೆಗೆ ಹೋಗಿ ಎಲ್ಲರನ್ನು ಸೇರಿಸಿ ಹೇಳ್ತಾನೆ, ನೋಡ್ರಪ್ಪ, ನಿಮ್ಮ ಊರ್ ಸೀಮೆಯೊಳಗಿರ್ತಕ್ಕಂಥದ್ದು ಸಾಮಾನ್ಯ ದೇವರಲ್ಲ, ಬೆಂಕಿ ಸ್ವರೂಪನಾಗಿರ್ತಕ್ಕಂಥ ವೀರಭದ್ರ ದೇವರದಾನ. ಅಂತ ವೀರಭದ್ರ ದೇವರ ದೇವಸ್ಥಾನವನ್ನ ಹಾಳು ಬಿಡಾಕ ಬಿಟ್ಟಿವಿ ಅಂತಂದ್ರ ಅದು ಊರಿಗೆ ಚಲೋ ಅಲ್ರಪ್ಪ. ಅದಕ್ಕೊಂದಿಷ್ಟ ಆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡೋನು, ನಾನೂ ಕೂಡ ನಿಮ್ಮ ಕೈಯೊಳಗೆ ಸಹಾಯ ಮಾಡ್ತೀನಿ ಅಂತ ಅವರ ಮನವನ್ನ ಒಲಿಸಿ ಏನ್ ಮಾಡ್ತಾನ, ಆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಗಿಡ ಗಂಟಿಗಳ ಬೆಳೆದಿರ್ತಾವ, ಗಿಡ ಗಂಟಿಗಳನ್ನೆಲ್ಲ ಹಸನ ಮಾಡ್ತಾರ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಲ್ಲುಗಳನ್ನ ತೆಗೆದು ಹೊಸ ಕಲ್ಲುಗಳನ್ನ ನೆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಹೀಗೆ ದೇವಾಲಯ ಒಂದು ಹಂತಕ್ಕೆ ಬರುತ್ತ. ಯಾವಾಗ ವೀರಭದ್ರ ದೇವಾಲಯ ಒಂದು ಹಂತಕ್ಕೆ ಬಂತೋ ಮೇಲೆ ಚಾವಣಿಯನ್ನು ಹೇರಬೇಕಾಗಿರುತ್ತೆ. ತೊಲೆ ಅಂತ ನಾವು ಕರಿತೀವಲ್ಲ, ಆಗೆಲ್ಲ ಕಟ್ಟಿಗೆ ಇರಲ್ಲ, ಎಲ್ಲ ಕಲ್ಲಿನ ತೊಲೆಗಳನ್ನು ಹೇರ್ತಕ್ಕಂಥದ್ದು. ಆ ಕಲ್ಲಿನ ತೊಲೆಯನ್ನು ಹೇರಬೇಕಂತ ಕಲ್ಲಿನ ತೊಲೆಗಳನ್ನು ಕೂಡ ಸಿದ್ಧ ಮಾಡಿಟ್ಟಿರ್ತಾರ. ಒಂದು ಶುಭ ಮುಂಜಾನೆ ಶುಭ ಮುಹೂರ್ತ ನೋಡಿ ಇನ್ನು ಗುಡಿಗೆ ತೊಲೆ ಹೇರಿದ್ರಾತಪ್ಪ ಅಂತ ಎಲ್ಲಾ ಗ್ರಾಮಸ್ಥರು ಬಂದ ಆ ತೊಲೆಯನ್ನು ಎತ್ತಲಿಕ್ಕೆ ಹೋಗ್ತಾರ. ಎಷ್ಟು ಮಂದಿ ಎತ್ತಿದ್ರು ಕೂಡ ತೊಲೆ ಮ್ಯಾಗ ಹೇಳಂಗಿಲ್ಲ. ಊರು ಜನಕ್ಕೆ ಅನಸ್ತತ ಭಾಳ ವಜ್ಜ ಇರ್ಬೋದು, ಕಲ್ಲ ಭಾಳ ಚಲೋ ಇರ್ಬೋದು, ಇನ್ನೊಂದು 4 ಮಂದಿನ ಹಾಕೊಳ್ಳುವಂತ 8 ಮಂದಿ ಇದ್ದವರು 16 ಮಂದಿ ಆಗ್ತಾರೆ. 16 ಮಂದಿ ಕೂಡಿ ಎತ್ತಿದ್ರು ಕೂಡ ತೊಲೆ 1 ಇಂಚು ಕೂಡ ಅಳಗಾಡ್ಲಿಕ್ಕೆ ಸಾಧ್ಯ. ಎತ್ತಲಿಕ್ಕೆ ಪ್ರಾರಂಭ ಮಾಡ್ತಾರ. ಮತ್ತಷ್ಟು ಜನ ಬರ್ತಾರ. ಆ ಕಡೆ 16 ಜನ, ಈ ಕಡೆ 16 ಜನ, ಎಲ್ಲರೂ ಕೂಡ ಎತ್ತಾಕತ್ರು ಕೂಡ ಅದೇನು ತೊಲೆ ಮಿಸ್ಗಾಡಲಿಲ್ಲ, ಒಂದೀಟು ಕೂಡ ಅಳಗಾಡಲಿಲ್ಲ. ಜನ ಎಲ್ಲ ಅಂತಾರ, ಎಂತೆಂತೋ ಗುಡಿಗಳಿಗೆ ತೊಲೆಗಳನ್ನು ಎತ್ತಿಟ್ಟು ಬಿಟ್ಟಿವಿ,
ಆದ್ರ ಈ ತೊಲೆ ಒಂದಿಟ್ಟು ಅಳಗಾಡವಲ್ಲಲ್ಲ. ಇಷ್ಟು ಮಂದಿ ಎತ್ತಿದ್ರು ಕೂಡ ಇದೇನು ದೊಡ್ಡದಲ್ಲ ಇಷ್ಟು ಮಂದಿಗೆ, ಆದ್ರೂ ಇದು ಅಳಗಾಡವಲ್ಲಲ್ಲ ಯಾಕ ಅಂತ ವಿಚಾರ ಮಾಡ್ತಾರ. ಮತ್ತು ಪ್ರಯತ್ನ ಮಾಡ್ತಾರ. ಎಷ್ಟೋ ಪ್ರಯತ್ನ ಮಾಡಿದ್ರು ಕೂಡ ಆ ಕಲ್ಲಿನ ತೊಲೆ ಮೇಲೇಳಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಆಗ ನವನೇ ರುದ್ರಯ್ಯ ಶರಣರ ಒಂದು ಭಕ್ತ, ಯಾಕೋ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ನಮ್ಮ ಶಕ್ತಿ ಆ ವೀರಭದ್ರಗೆ ಸಾಕಾಗೋಲ್ದಾಗೈತೇನೋ, ಅದಕ್ಕ ಒಂದಿಷ್ಟು ಶರಣರ ನಾಮಸ್ಮರಣೆಯನ್ನು ಮಾಡ್ತಾ ಈ ತೊಲೆಯನ್ನು ಎತ್ತಿದ್ವಿ ಅಂತಂದ್ರ ಆ ನಾಮಸ್ಮರಣೆ ಒಳಗಿರ್ತಕ್ಕಂಥ ಶಕ್ತಿ ಅದರಿಂದ ಏನಾದ್ರೂ ಈ ತೊಲೆ ಏಳಬಹುದು ಏನೋ ಅಂತ ನೋಡೋಣ್ರಪ್ಪ. ಅದಕ್ಕೆ ಎಲ್ಲರೂ ಕೂಡ ಏನ್ ಮಾಡ್ರಿ, ಒಂದಿಷ್ಟು ಶರಣರ ಜೈಘೋಷವನ್ನು ಹಾಕ್ತಾ ತೊಲೆಗಳನ್ನು ಎತ್ತೋನು ಅಂತ ಹೇಳಿದ. ಯಾವಾಗ ಹಿಂಗೆ ಹೇಳಿದ್ನು, ಕೆಲವ್ರು ಅಂತಿರ್ತಾರ ನಮಗ ಎತ್ತೋಲ್ದು ಏನ್ ನಾಮಸ್ಮರಣೆ ಮಾಡಿದ್ರೆ ಏನು ಎತ್ತೈತಿ ಅಂತ ಕೆಲವ್ರು, ಯಾಕಂದ್ರೆ 4 ಮಂದಿ ಇರತ್ತಾರಲ್ಲ ಅದ್ರೊಳಗೆ. ನೋಡೋಣ್ರಪ್ಪ ಪ್ರಯತ್ನ ಮಾಡಕ್ ಏನೈತಿ, ಶರಣರ ಹೆಸರು ಹೇಳಿ ಎತ್ತೋಣ್ರಪ್ಪ ಅಂತ ಏನ್ ಮಾಡಿದ್ರು, ಎಲ್ಲರೂ ಕೂಡ ಹಿಡಿತಾರ. ಎಲ್ಲರೂ ಹಿಡಿದು ಒಮ್ಮೆಲೆಗೆ ಹೇಳ್ತಾರ ನವನೇ ರುದ್ರಯ್ಯ ಅಂತಾನ, ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಹಿಂಗ ಯಾವಾಗ ಜೈಘೋಷ ಹಾಕಿದ್ರು, ಜೈಘೋಷ ಹಾಕಿ ಎತ್ತಾಕ ಇಲ್ಲಿ ಪ್ರಾರಂಭ ಮಾಡ್ತಾರ. ಈ ಸಂದರ್ಭದೊಳಗೆ ಶರಣರು ದಾಸೋಹದೊಳಗಿರ್ತಾರ. ಇವರಿಲ್ಲೇ ಮನಸ್ಸಿನೊಳಗ ಶರಣರ ನಾಮಸ್ಮರಣೆ ಮಾಡ್ಕೊತ ಎತ್ತುನಂತ ಎಲ್ಲಾರು ಜೈಘೋಷ ಹಾಕಾಗತ್ತಾರ. ಶರಣರು ಎಲ್ಲಿ ಅದಾರ, ಅಲ್ಲಿ ದಾಸೋಹದೊಳಗದಾರ. ಆ ದಾಸೋಹದೊಳಗಿರ್ತಕ್ಕಂಥ ಶರಣರು ಕೈಯೊಳಗ ಬೆತ್ತ ಹಿಡಿದಿರ್ತಾರ. ಯಾವಾಗ ಕೈಯೊಳಗೆ ಬೆತ್ತ ಹಿಡಿದಾರೋ ಆ ಬೆತ್ತ ಹಿಂಗ್ ಹಿಡ್ಕೊಂಡು ಇಲ್ಲಿ ಯಾವಾಗ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂದ್ರು, ಅಲ್ಲಿ ಅವ್ರ ಬೆತ್ತ ಎತ್ತಾರ. ಅವ್ರು ಹೆಂಗ ಬೆತ್ತ ಎತ್ತಿದ್ರು ಹಂಗ ಇಲ್ಲಿ ತೊಲೆ ಕೂಡ ಮ್ಯಾಗ ಬರ್ತದ, ಹಗುರವಾಗಿ ಬರ್ತದೆ. ಶರಣರ ನಾಮಸ್ಮರಣೆ, ಅಲ್ಲಿ ಶರಣರ ಬೆತ್ತ ಎತ್ತಾರ, ಇಲ್ಲಿ ತೊಲೆ ಹೂ ಬಂದಂಗ ಬಂದ ಚಾವಣಿಯ ತೊಲೆ ಮ್ಯಾಲಿ ಕುಂದಿರುತ್ತೆ. ಶರಣರ ನಾಮಸ್ಮರಣೆಗಿರ್ತಕ್ಕಂಥ ಭಕ್ತಿ ಎಲ್ಲಿದ್ರು ಕೂಡ ಆ ಶರಣರನ್ನ ನಾವು ನಂಬಿ ವಿಶ್ವಾಸದಿಂದ ಅವ್ರ ನಾಮಸ್ಮರಣೆ ಮಾಡಿದ್ರು ಕೂಡ ಕಲ್ಲಿಗಂತ ಕಲ್ಲು ಕೂಡ ಹೂವಿನಂಗ ಬರ್ತದ ಅನ್ನೋದು ಆ ಜನಕ್ಕೆಲ್ಲ ಗೊತ್ತಾಗ್ತದೆ. ಅದು ನಾಮಸ್ಮರಣೆಗಿರ್ತಕ್ಕಂಥ ಶಕ್ತಿ. ಯಾಕೆ ನಾಮಸ್ಮರಣೆ ಮಾಡಬೇಕಪ್ಪ ಅಂದ್ರ, ಇದಕ್ಕೋಸ್ಕರ ನಮ್ ಕಷ್ಟದೊಳಗದೀವಿ ಅಂತಂದ್ರೆ ಪರಮಾತ್ಮನ ಕಣ್ಣು ಮುಂದೆ ಬರ್ಬೇಕಂತಲ್ಲ. ನಾವು ಏನು ಪರಮಾತ್ಮ ನಮ್ ಕಣ್ಣು ಮುಂದೆ ಬರ್ದ ಅವನ ನಮ್ ಕಾಪಾಡ್ಬೇಕು, ತ್ರಿಶೂಲ ಹಿಡ್ಕೊಂಡ ಬರ್ಬೇಕು ಅಂತಲ್ಲ. ಅವನ ನಾಮಸ್ಮರಣೆ ಮಾಡಿದ್ರು ಕೂಡ ಅವ ನಮಗ್ ಒಲಿತಕ್ಕಂಥದ್ದು. ಆದ್ರೆ ಅದ್ರೊಳಗೆ ಏನಿರ್ಬೇಕು ಅಂತಂದ್ರ ನಂಬಿಕೆ ವಿಶ್ವಾಸ ಎರಡೂ ಇರ್ಬೇಕು. ಇದೇನ್ರ ಜರ ನಂಬಿಕೆ ಬೇರೆ ವಿಶ್ವಾಸ ಬೇರೆ ಏನ್ರಿ ಅಂತಾರ ನೀವು. ಕೆಲವ್ರು ಅಂತಿರ್ತಾರ ವಿಶ್ವಾಸ ನಂಬಿಕೆ ಎರಡೂ ಒಂದ ಅಂತಿರ್ತಾರ. ಆದ್ರ ವಿಶ್ವಾಸ ಬೇರೆ ನಂಬಿಕೆನ ಬೇರೆ. ಹೆಂಗಪ್ಪ ನಂಬಿಕೆ ಅನ್ನೋದು ಹೆಂಗಿರುತ್ತ, ಈಗ ನೋಡ್ರಿ ನೀವು, ಈಗ ದೊಂಬರ ಆಟ ಆಡಕ್ ಬಂದವ್ರು ಹಗ್ಗದ ಆಟ ಆಡಕ್ ಬಂದಿರ್ತಾರ ನೋಡ್ರಿ, ಕೇಳಿರಿನ ಈ ಕೊಪ್ಪಳ ಜಾತ್ರೆ ಆಗೋದು ಹಚ್ಚಿರ್ತಾರ ನೋಡ್ರಿ. ಹಗ್ಗ ಕಟ್ಟಿರ್ತಾರ, ಹಗ್ಗದ ಮ್ಯಾಗ ನಡೀತಿರ್ತಾರ. ನಡಿಯಾಗ ಏನು ಅಂತಂದ್ರೆ ಅವ್ರು ಒಬ್ಬೊಬ್ಬನ ಕೂಸು ಹೊತ್ಕೊಂಡಿರ್ತಾರ, ಒಬ್ಬೊಬ್ರು ಹೆಂಡತಿನ ಹೊತ್ಕೊಂಡಿರ್ತಾರ. ಏನು ಹೊತ್ಕೊಂಡ್ ಅದ್ರ ಏನ್ ಮಾಡ್ತಾರ, ನಡೀತಿರ್ತಾರ. ನಾವು ನಿಂತು ಅವ್ರ ಅದ್ ನೋಡ್ತಿರ್ತೀವಿ. ಮೊದಲ ಒಬ್ಬನ ನಡೀತಿರ್ತಾನೆ, ಈ ಭಾಳ ಚಂದ ನಡೀತಾನಪ್ಪ. ಆಮ್ಯಾಗ ಅವ ಏನ್ ಮಾಡ್ತಾನ, ಇನ್ನು ನನ್ನ ಮಕ್ಕಳನ್ನ ಹತ್ಕೊಂಡೆ ಅದ್ರ ಮ್ಯಾಗ ನಡಿತೀನಿ ಅಂತಾನೆ. ಆಗ ನಿಮಗೇನು ನಂಬಿಕೆ ಇರುತ್ತೆ, ನಿಮಗೆ ಏನ್ ನಡಿತಾನವ ಅಂತ, ಹೌದಿಲ್ಲ? ಆರಾಮ್ ಖುಷಿಯಿಂದ ನೋಡ್ತಿರ್ತೀರಿ, ಏನೋ ನಡಿತಾನವ, ಅವ್ರ ಮಕ್ಕಳನ್ನ ಹತ್ಕೊಂಡು ನಡೀತಾನ. ಅದೇನೋ ನೀವು ಮಗಳು ನಿಂತು ನೋಡೋರಿಗೆ ನಂಬಿಕೆ ಅದ ನಿಮಗೆ, ಏನೋ ಅವ ಅವ್ರ ಮಕ್ಕಳನ್ನ ಹತ್ಕೊಂಡು ಅವ್ನ ಹೆಂಡತಿನ ಹೊತ್ಕೊಂಡು ಆದ್ರೂ ಕೂಡ ಅವ ಅದ್ರ ಮ್ಯಾಗ ನಡೀತಾನಪ್ಪ ಅಂತ ಅನ್ನೋದು. ಇದು ನಂಬಿಕೆ. ವಿಶ್ವಾಸ ಅಂದ್ರೆ ಏನು ಅಂತಂದ್ರ, ಅವ ಅವ್ರ ಮಕ್ಕಳನ್ನ ಹೆಂಡತಿನ ಬಿಟ್ಟ ನೀವೇನ್ ಅಂದಿರ್ತಿರಲ್ಲ ಅವ ನಡೀತಾನಂತ, ನೀ ಬಾಪ ನೀನ್ ಹೊತ್ಕೊಂಡ್ ನಾನು ನಡೀತೀನಿ ಅಂದಾಗ ನೀವು ಇರ್ತಿರಲ್ಲ, ನೀವು ಯಾರೋ ಒಬ್ಬರು ಬರ್ರಿ ನಿಮ್ಮನ್ನ ನಾನು ಹೊತ್ಕೊಂಡ್ ನಡೀತೀನಿ ಅಂದಾಗ ಯಾರು ಹೊಕ್ಕಿರ? ನೀವು ಹೊಕ್ಕಿರಿ? ಯಾರು ಹೋಗೋ ಮರ ಹೋಗಿ ಎಲ್ಲರೂ ಕೆಡವಿ ಕೊಂದಗಿದ್ದಿ ಅಂತೀವಿ, ಹೌದಿಲ್ರಿ? ಅಂದ್ರ ಅವ್ರ ಮಕ್ಕಳನ್ನ ಹೆಂಡತಿನ ಹೊತ್ಕೊಂಡು ಹೋಗಾಗ ನಮಗ್ ನಂಬಿಕೆ ಇತ್ತ ಅವ ನಡೀತಾನ ಅನ್ನೋದ್ರ. ಆದ್ರೆ ನಮ್ಮನ್ನ ಕರೆದಾಗ ನಾವು ಹೋದ್ವಿ ಅಂತಂದ್ರ ಅದಕ್ಕೆ ವಿಶ್ವಾಸ ಅಂತಾರ. ಇವ ನಮ್ಮನ್ನು ಕೆಡ್ಯಾಂಗಲಪ್ಪ ಅನ್ನೋದು ಇತ್ತು ಅಂತಂದ್ರೆ ಅದು ವಿಶ್ವಾಸ. ವಿಶ್ವಾಸಕ್ಕ ನಂಬಿಕೆಗೆ ಇರ್ತಕ್ಕಂಥ ವ್ಯತ್ಯಾಸ. ಅದಕ್ಕೆ ವಿಶ್ವಾಸ ಮತ್ತು ನಂಬಿಕೆ ಅದ್ರೊಳಗೆ ಒಂದಿಷ್ಟು ಕೂಡ ಆ ಕಡೆ ಸರಿ ಮಾಡಿದ್ರಿ ಮತ್ತೆ ಸರಿತಿ ಅಂತಂದ್ರ ಆ ನಂಬಿಕೆ ವಿಶ್ವಾಸ ಎರಡೂ ಕೆಡ್ತೈತಿ. ನೀವು ದ್ರೌಪದಿ ವಸ್ತ್ರಾಭರಣ ಕೇಳಿರಲ್ಲ, ದ್ರೌಪದಿ ವಸ್ತ್ರಾಭರಣ ಆಗೋ ಸಂದರ್ಭದೊಳಗ ಯಾವಾಗ ಆಕಿ ಚೀರೆಗೆ ಕೈ ಹಾಕಿ ದುಶ್ಯಾಸನ ಸೆಳಿತಿರ್ತಾನ, ಆ ಸೆಳೆಯುವ ಸಂದರ್ಭದೊಳಗ ಆಕಿ ಯಾರನ್ನ ಕರಿತಿರ್ತಾಳ, ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನ ಕರಿತಿರ್ತಾಳ. ಶ್ರೀಕೃಷ್ಣ ಪರಮಾತ್ಮನೂ ಕರಿತಿರ್ತಾಳ. ಆದ ನಂತರ ಒಂದಿಷ್ಟು ದಿವಸ ಆದ್ಮ್ಯಾಗ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಬಂದಾಗ ಆಕಿ ಕೇಳ್ತಾಳ ಶ್ರೀಕೃಷ್ಣ ಪರಮಾತ್ಮನ, ಅಲ್ಲಿ ತಂದೆ ನೀ ನನ್ನ ಕಾಪಾಡೋದಾಗಿತ್ತು ಅಂತಂದ್ರ
ನಾನು ಅಷ್ಟೆಲ್ಲ ಕೂಗಿದೆ, ಅವ ದುಶ್ಯಾಸನ ನನಗೆ ಅಷ್ಟೆಲ್ಲ ಕಷ್ಟ ಕೊಟ್ಟ, ಆ ಕಷ್ಟ ಕೊಡೋಕ್ಕಿಂತ ಮೊದಲೇ ನಾನು ಕಾಪಾಡಬೇಕಾಗಿತ್ತಲ್ಲ, ನೀ ಕಾಪಾಡೋದಾಗಿತ್ತಲ್ಲಪ್ಪ, ಮತ್ತು ಮೊದಲೇ ಕಾಪಾಡಬೇಕಾಗಿತ್ತು, ಅಷ್ಟೆಲ್ಲ ಕಷ್ಟ ಅನುಭವಿಸೋಕೆ ಯಾಕೆ ಬಿಟ್ಟಿ ನಂದ ಅಂತ ಪ್ರಶ್ನೆ ಮಾಡಿದ್ಲಕ್ಕೆ ಶ್ರೀಕೃಷ್ಣಗೆ. ಆಗ ಕೃಷ್ಣ ಹೇಳ್ತಾನಂತ, ಇದ್ರೊಳಗೆ ತಪ್ಪು ನಂದಿಲ್ಲ, ಇದ್ರೊಳಗೆ ತಪ್ಪು ನಂದಿಲ್ಲ ನಾವು ದ್ರೌಪದಿಗೆ. ನಿನಗೆ ಕಷ್ಟ ಬಂದೈತಿ, ದುಶ್ಯಾಸನ ನಿನ್ನ ಸೀರೆಯ ಸೆರಗನ್ ಹಿಡ್ದಾನ, ಅವ ಎಳ್ಯಾಕತ್ತಾನಂದಾಗ ನೀ ಏನ್ ಮಾಡ್ತಿದ್ದಿ? ಶ್ರೀಕೃಷ್ಣ ಅಂತಿದ್ದಿ, ಶ್ರೀಕೃಷ್ಣ ಅಂತಿದ್ದಿ. ನೀ ಕರೆದಾಗ ನಾ ಬರ್ಬೇಕಂತ ಅನುಗೋಡದ ಏನ್ ಮಾಡ್ತಿದ್ದಿ ಅಂತಂದ್ರ ಕ್ಷಣ ಮಾತ್ರದೊಳಗ ಅಲ್ಲಿರ್ತಕ್ಕಂಥ ರಾಜ ಧೃತರಾಷ್ಟ್ರ ಅಂತಿದ್ದಿ. ಧೃತರಾಷ್ಟ್ರ ಬರಂಗಲ್ಲ, ಆಮ್ಯಾಗ ಶ್ರೀಕೃಷ್ಣ ಅಂತಿದ್ದಿ. ನಾ ಇನ್ನೇನು ಬರ್ಬೇಕು ಅನ್ಕೋಡ್ದ ಪತಿದೇವ ಅರ್ಜುನ ಅಂತಿದ್ದಿ, ಅರ್ಜುನನೂ ಬರಂಗಿಲ್ಲ. ಹಿಂಗ ನಾನು ಹೆಸರು ಕರೆಯೋದು ಮತ್ತೇನ್ ಮಾಡ್ತಿದ್ದಿ? ಅಲ್ಲಿ ಇರ್ತಕ್ಕಂಥವ್ರ ಹೆಸರು ಒಮ್ಮೆ ಅರ್ಜುನ ಅಂತಿದ್ದಿ, ಒಮ್ಮೆ ಭೀಮ ಅಂತಿದ್ದಿ, ಒಮ್ಮೆ ದುರ್ಯೋಧನ ಅಂತಿದ್ದಿ, ಒಮ್ಮೆ ಆಚಾರ್ಯ ಅಂತಿದ್ದಿ, ಒಮ್ಮೆ ಗುರುದೇವ ಅಂತಿದ್ದಿ. ಒಮ್ಮೆ ನನ್ನ ಹೆಸರು ಕರೆಯೋದು ಮತ್ತೇನ್ ಮಾಡ್ತಿದ್ದಿ? ಒಮ್ಮೆ ಅಲ್ಲಿರ್ತಕ್ಕಂಥವ್ರ ಹೆಸರು ಹೊಳೆ ಕರಿಬೇಕಾದ್ರೆ ಹೆಂಗ ಕರಿತಿದ್ ನೀನು? ದ್ವಾರಕಾ ನಿವಾಸಿಯೇ, ಶ್ರೀಕೃಷ್ಣ ಪರಮಾತ್ಮನೇ ಅಂತ ಕರಿತಿದ್ದಿ. ಆದ್ರ ನೀ ಹಂಗ ಕರೆಯೋದಕ್ಕಿಂತ ಮುಂಚಿತವಾಗಿ ದೃಢವಾಗಿರ್ತಕ್ಕಂಥ ವಿಶ್ವಾಸವನ್ನಿಟ್ಟು, ನಿನಗೆ ವಿಶ್ವಾಸನ ಇತ್ತು ಅಂತಂದ್ರ ನನ್ನ ಹೆಸರನ್ನ ಕರಿತಾ, ಇವ್ರ ಹೆಸರನ್ನ ತಗೊಳ್ಳದೆ ನಂದ ಒಂದ ಹೆಸರನ್ನ ತಗೋತಾ, ಹೇ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾ ನಿವಾಸಿ ಅಣ್ಣಾರ, ಹೇ ಶ್ರೀಕೃಷ್ಣ ಪರಮಾತ್ಮ ಎನ್ನ ಹೃದಯವಾಸಿ ಅಂದಿದ್ರ ಕ್ಷಣ ಮಾತ್ರದೊಳಗೆ ನಿನ್ನ ಕಾಪಾಡ್ತಿದ್ವಿ ಅಂದ್ರ ಪರಮಾತ್ಮನ ಕರಿಬೇಕಾಗಿತ್ತು ಅಂತಂದ್ರ ಅವ ಕೈಲಾಸದೊಳಗದಾನ, ಶ್ರೀಶೈಲದೊಳಗದಾನ ಅಂತ ಕರೀದಲ್ಲ, ಅವ ಎಲ್ಲಿ ಅದಾನಪ್ಪ? ನಮ್ಮ ಜೊತೆ ನಮ್ಮ ಹೃದಯದೊಳಗ ಅದಾನ ಅಂತ ಕರೆದ್ವಿ ಅಂತಂದ್ರ ಕ್ಷಣ ಮಾತ್ರದೊಳಗ ಭಗವಂತ ನಮ್ಮನ್ನು ಕಾಪಾಡ್ತಾನ. ಸಾಕ್ಷಿ ಯಾವುದು ಅಂತಂದ್ರ ವೀರಭದ್ರೇಶ್ವರನ ತೊಲೆಯನ್ನು ಎತ್ತಿಟ್ರಲ್ಲ, ಕೇವಲ ಶರಣಬಸವ ಇಲ್ಲಿ ಇವ್ರು ಅಂದಿದ್ದಕ್ಕೆ ಏನಾಯ್ತು? ಅವರು ಅಲ್ಲಿ ಬೆತ್ತವನ್ನು ಎತ್ತಿದ್ರು, ಇಲ್ಲಿ ತೊಲೆ ಹಗುರವಾಗೋಯ್ತು. ಅದಕ್ಕೆ ವಿಶ್ವಾಸ ಅಂತಕ್ಕಂಥದ್ದು ಬೇಕು, ನಂಬಿಕೆನೂ ಇರಬೇಕು, ನಂಬಿಕೆಯ ಜೋಡೆ ವಿಶ್ವಾಸನೂ ಇರಬೇಕು. ಆ ನವನೇ ರುದ್ರಯ್ಯನಿಗೆ ಶರಣರ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಎರಡವನ್ನು ಇಟ್ಟಿದ್ದ. ಹೀಗೆ ಆ ವೀರಭದ್ರೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರವನ್ನು ನಡೆಯುವಂಗ ಮಾಡ್ತಾರ. ಯಾವಾಗ ರುದ್ರಯ್ಯ ಈ ಕಾರ್ಯವನ್ನು ಮುಗಿಸ್ತಾನ, ಹೋಗಿ ಶರಣರ ಹತ್ರ ಆಶೀರ್ವಾದವನ್ನು ಕೂಡ ತಗೋತಾನ. ಭಾಳ ಒಳ್ಳೇದಾಕಪ್ಪ ನೀವು ಮಾಡಿರ್ತಕ್ಕಂಥ ಕೆಲಸ, ವೀರಭದ್ರ ಅಂದ್ರೆ ಬೆಂಕಿ, ಅಂತ ಒಂದು ಒಳ್ಳೆ ಕೆಲಸ ಮಾಡ್ರಿ ಅಂತ ಏನ್ ಮಾಡಿದ್ರು, ಶರಣರವ್ರಿಗೆ ಆಶೀರ್ವಾದವನ್ನ ಮಾಡಿ ಹರಿಸಿ ಕಳಿಸ್ತಾರ. ಮುಂದೊಂದಿಷ್ಟು ದಿವಸ ಆದ್ಮ್ಯಾಗ ಆ ಬ್ರಹ್ಮಪುರದೊಳಗೆ ಒಬ್ಬರ ವಿಪ್ರ ಸ್ತ್ರೀ ಬರ್ತಾಳ ಶರಣರ ಹತ್ರ. ಆ ಸ್ತ್ರೀ ಬಂದು ಶರಣರ ಹತ್ರ ಮಕ್ಕಳನ್ನ ಕೇಳಾಕ ಬಂದಿರ್ತಾಳ. ಯಪ್ಪ ಶರಣ ಬಸವ, ನನಗೂ ಕೂಡ ಸಂತಾನ ಆಗಿಲ್ಲ, ಒಂದಿಷ್ಟು ಸಂತಾನ ಕೊಡಪ್ಪ ಶರಣ ಬಸವ ಅಂತ ಶರಣರ ಮುಂದೆ ಇಡ್ತಾರೆ. ಅದ್ರ ಶರಣ ಒಂದು ನೀತಿ ಏನಪ್ಪಾ ಅಂತಂದ್ರ 500 ರೂಪಾಯಿ ಕೊಟ್ರೆ ಹೆಣ್ಣು, 1000 ಕೊಟ್ರೆ ಗಂಡು. ಅದಕ್ಕೆ ಅಕ್ಕಿ ಅಂತಾಳ, ಇಲ್ಲಪ್ಪ ಈಗಂತೂ ನನ್ನ ಹತ್ರ ಹಣ ಇಲ್ಲ, ಮುಂದ ನನ್ನ ಮನೆಯೊಳಗೆ ಚಿನ್ನದ ಸರಿಗೆ ಅದಾವು, ಆ ಚಿನ್ನದ ಸರಿಗೆ ತಂದು ಕೊಡ್ತೀನಿ, ಈಗ ನನಗೆ ವರ ಕೊಡು. ಆಯ್ತು ತಂದು ಕೊಡ್ತೀನಿ ಅಂತ ಹೇಳ ಅಂತ ಏನ್ ಮಾಡಿದ್ರು ಶರಣರು ಖಜೂರವನ್ನು ಪ್ರಸಾದ ಕೊಟ್ಟರು. ಆಯ್ತವ ನಿನಗೆ ಗಂಡು ಮಗು ಆಗತ್ತ ಅಂತ ವರವನ್ನು ಕೊಟ್ಟರು. ಆಯ್ತಾಕಿ ಹೋದ್ಲಿ, ಹೆಂಗೆ ಶರಣರು ಖಜೂರ ಕೊಟ್ಟಿಲ್ಲ, ಹೋಗಿ ಸ್ವೀಕಾರ ಮಾಡಿದ್ಲು. ಸ್ವೀಕಾರ ಮಾಡಿದ್ಮೇಲೆ ಆಕಿ ಗರ್ಭಿಣಿನೂ ಆದ್ಲು. 1 ತಿಂಗಳು 2 ತಿಂಗಳು 9 ತಿಂಗಳು ಆಯ್ತು. 9 ತಿಂಗಳು 9 ದಿವಸ ಆದ್ಮೇಲೆ ಪ್ರಸೂತಿ ಆಗ್ಬೇಕಲ್ಲ, ಪ್ರಸೂತಿ ಆಗ್ಲೇ ಇಲ್ಲ. ಯಾಕಂದ್ರೆ ಆಕಿ ಶರಣರಿಗೆ ಕೊಡ್ತಕ್ಕಂಥ ಚಿನ್ನದ ಸರಿಗೆ ಕೊಡೋದು ಮರೆತು ಬಿಟ್ಟಿದ್ಲು. ಗರ್ಭಿಣಿ ಆಗಿ ನನ್ನ ಖುಷಿ ಒಳಗ ನಾ ಈ ಹರಕೆ ಹೊತ್ತಿನಪ್ಪ ಅನ್ನೋದ ಮರ್ತಿದ್ಲು. 9 ತಿಂಗಳು 9 ದಿವಸ ಆದ್ರೂ ಕೂಡ ಪ್ರಸೂತಿ ಆಗಾಕತ್ತಿಲ್ಲ. ಬ್ಯಾನಿ ಶುರು ಆಗ್ಯಾವ, ಆದ್ರೆ ನಡೆಯಾಕ ತಯಾರಿಲ್ಲ. ಎಲ್ಲ ಡಾಕ್ಟರ್ ನೋಡ್ತಾರ, ಎಲ್ಲಾರು ನೋಡ್ತಾರ, ಆದ್ರೂ ಕೂಡ ಏನೂ ಗೊತ್ತಾಗಲ್ಲ. ಆಗ ಅವ್ರ ಮಾವ ಏನ್ ಮಾಡ್ತಾನ ಅಂತಂದ್ರ ಒಬ್ರು ಜ್ಯೋತಿಷ್ಯ, ಆ ಜ್ಯೋತಿಷ್ಯ ಅಂತ ಹೋಗಿ ಕೇಳ್ತಾನ, ಇಲ್ಲಪ್ಪ ನನ್ನ ಸೊಸಿ ಹಡಿಯಾಕಾಗೈತಿ, ದಿನ ತುಂಬ್ಯಾವು, ಆದ್ರೂ ಕೂಡ ಯಾಕೋ ಹಡಿಯವಳ್ಳು, ಬ್ಯಾನ್ ಎಲ್ಲ ಐತಿ, ಆದ್ರೆ ಹಡಿಯೋಳ್ಳಪ್ಪ ಏನಾಗೈತೆ ಸ್ವಲ್ಪ ನೋಡ್ರಿ ಅಂತ ಜ್ಯೋತಿಷ್ಯಕ್ಕೆ. ಆಗ ಜ್ಯೋತಿಷ್ಯ ತೆಗೆದು ನೋಡ್ತಾರ, ನೋಡಿ ಹೇಳ್ತಾರ, ಏನಿಲ್ರಿ ನಿಮ್ಮ ಸೊಸಿ ಯಾವುದೋ ಒಂದು ದೇವರಿಗೆ ಹರಕೆ ಹೊತ್ತಾಳ, ಆ ಹರಕೆ ತೀವ್ರತನ ಆಕೆಗೆ ಪ್ರಸೂತಿ ಆಗಂಗಿಲ್ಲ. ಅದು ಮಾವಗ ಗೊತ್ತಾ ಇದ್ದಿದ್ದಿಲ್ಲ. ಬಂದು ಸೊಸಿನ ಕೇಳ್ತಾರ, ಇವ ನೀ ಯಾವ ದೇವರಿಗೆ ಹರಕೆ ಹೊತ್ತಿದ್ದೇನೋ, ಯಾರಿಗಾರ ಏನಾರ ಕೊಡ್ತೇನಂದಿದ್ದೇನವ? ಆಗ ನೆನಪಾಗ್ತದ ಅದಕ್ಕೆ. ಹೌದ್ರಿ ಮಾವಾರ, ನಾ ಶರಣ ಬಸವರ ಹತ್ರ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ರಿ, ಮಕ್ಕಳಾಗ್ಲಾರ್ಕ ಅವ್ರಿಗೆ ಚಿನ್ನದ ಸರಿಗೆ ಅದಾವ ಮನ್ಯಾಗ, ಚಿನ್ನದ ಸರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವ ಎಂತ ದೊಡ್ಡ ತಪ್ಪು ಮಾಡಿದೇವ ನೀನು, ಶರಣರು ಕೊಟ್ಟಿರ್ತಕ್ಕಂಥ ಹರಕೆ ತೀರಿಸಲಾರ ನಿನ್ನ ಪ್ರಸೂತಿ ಆಗಂಗಿಲ್ಲ ಅಂತ ಏನ್ ಮಾಡಿದ, ಮಾವ ಮನೆಯೊಳಗೆ ಏನಿದೆ ಅಂದ್ರೆ 2 ಚಿನ್ನದ ಸರಿಗಿದ್ವು. ಅವು ಆ 2 ಚಿನ್ನದ ಸರಿಗೆ ಒಳಗ ಒಂದು ದ್ವಾಡ್ದು ಒಂದು ಸಾಂದು ಇತ್ತು.
ಇವ ಮಾವಿಗೆ ಏನ್ ಅನಸ್ತಿ, ಚಿನ್ನದ ಸರಿಗೆ ಅಂದಾಳ, ಇದು ಆಡ್ದು ಕೊಡೋದು ಯಾಕ ಸಾಂದ್ ಕೊಟ್ರ ಆತು ಅಂತಂದ್ರಿ. ಆಸೆ ಸಾಂದ್ ಕೊಟ್ರ ಅಂತ ಏನ್ ಮಾಡಿದ, ದ್ವಾರದ ಮನೆಯಾಗಿತ್ತು ಸಾಂದ್ ತಗೊಂಡು ಶರಣರ ಹತ್ರ ಹೋಗಿ, ಶರಣರ ಹತ್ರ ಹೋಗಿ ಇನ್ನೇನು ಕೊಡ್ಬೇಕು ಅನ್ನೋದ್ರಾಗ ಶರಣರ ಅಂತಾರ, ಅವ್ರು ಆರಾಮ್ ಕೂತಿರ್ತಾರ. ಶರಣರಂದ್ರು ದೊಡ್ಡದಕ್ಕೆ ದ್ವಾಡ್ದು ಸಣ್ಣದಕ್ಕೆ ಸಾಂದು ಅಂದ್ಬಿಟ್ರು ಶರಣರು. ಏನು ದೊಡ್ಡದಕ್ಕೆ ದ್ವಾಡ್ದು ಇವ್ರ ಮನ್ಯಾಗ ಇಟ್ಟಿದ್ದು ಅವ್ರಿಗೆ ಗೊತ್ತಿತ್ತು, ತ್ರಿಕಾಲ ಜ್ಞಾನಿಗಳು. ದೊಡ್ಡದಕ್ಕೆ ದ್ವಾಡ್ದು ಸಣ್ಣದಕ್ಕೆ ಸಾಂದು ಅಂದ್ರೆ ದೊಡ್ಡ ಸರಿಗಿಗೆ ಗಂಡು ಮಗು, ಸಣ್ಣ ಸರಿಗಿಗೆ ಹೆಣ್ಣು ಮಗು. ಯಾವಾಗ ಹಿಂಗಂದ್ರು ಆಗ ಗೊತ್ತಾಗುತ್ತೆ ಅವ್ಗೆಪ್ಪ ಎಂತ ತಪ್ಪು ಮಾಡಿನೋ ಶರಣ್ ಬಸವ, ನೀ ತ್ರಿಕಾಲ ಜ್ಞಾನಿ, ನಿನ್ನ ಮುಂದೆ ನನ್ನ ಆಟ ತೋರಿಸಿನಪ್ಪ, ದೊಡ್ಡದ ಆಸೆ ಪಟ್ಟು ದ್ವಾಡದ ಮನೆಯಾಗಿಟ್ಟು ಸಾಂದ ತಗೊಂಬನ್ನಿ, ಈಗ ಹೋಗಿ ದ್ವಾಡ ತರ್ತಾನಪ್ಪ, ನನಗೆ ಗಂಡ ಬೇಕು ಅಂತ ಏನ್ ಮಾಡಿದ, ಹೋಗಿ ಸಣ್ಣದಿತ್ತು ದೊಡ್ಡ ಚಿನ್ನದ ಸರಿಗೆಯನ್ನು ತಗೊಂಬರ್ತಾನ. ತಗೊಂಬಂದ ಶರಣರ ಕೈಯಾಗ, ಯಪ್ಪ ನನ್ನ ಸೊಸಿ ಹೊತ್ತಿರ್ತಕ್ಕಂಥ ಹರಿಕೆ ಆಕಿಗೆ ಪ್ರಸೂತಿ ಆಗೋಲ್ದಪ್ಪ, ಪ್ರಸೂತಿ ಆಗ್ಲಿ ಅಂತ ಯಾವಾಗ ಚಿನ್ನದ ಸರಿಗೆ ಕೊಟ್ರು, ಇಲ್ಲಿ ಚಿನ್ನದ ಸರಿಗೆಯನ್ನು ಶರಣರ ಕೈಯಾಗ ಹೋಗುತ್ತಾ, ಯಾವಾಗ ಶರಣರ ಹರಿಕೆ ತೀರ್ತೋ ಅದೇ ಕ್ಷಣ ಮಾತ್ರದೊಳ ಆಕೆಯು ಕೂಡ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಇದು ಶರಣರಿಗೆ ಇರ್ತಕ್ಕಂಥ ಶಕ್ತಿ. ನಾವು ಬೇಡ್ಕೊಂಡಿವಿ ಅಂತಂದ್ರ ಅದ ಹರಿಕೆಯನ್ನು ನಾವು ಈಡೇರಿಸ್ಬೇಕು ತಾಯಿ. ಹರಿಕೆ ಈಡೇರಿಸಲಿಲ್ಲ ಅಂತಂದ್ರೆ ನಮಗೇನಾಗ್ತಾವ, ಅವು ಕಾಡಲಿಕ್ಕೆ ಪ್ರಾರಂಭ ಆಗ್ತಾವ. ಅದು ಯಾವ್ದ ಮಹಾತ್ಮರಿಗೆ, ಯಾಕಂದ್ರೆ ನಾವು ಹೋದಲ್ಲಿ ಬೇಡ್ಕೊಳ್ಳೋದೊಂದು ಚಟ ನಮ್ಮದು. 100 ದೇವರಿಗೆ ಹೋದ್ರು 100 ಬೇಡ್ಕೊಂಡಿರ್ತೀವಿ ನಾವು, ನೆನಪಿರಂಗಿಲ್ಲ ನಮಗಷ್ಟ. ಹೀಗೆ ಶರಣರ ಮೇಲೆ ಎಲ್ಲರಿಗೂ ಕೂಡ ನಂಬಿಕೆ, ವಿಶ್ವಾಸ ಅಂತಕ್ಕಂಥೈತಿ. ಹೀಗೆ ಶರಣರ ಹಲವಾರು ಪವಾಡಗಳನ್ನು ಮಾಡ್ಕೊತ ಹೋಗೋ ಸಂದರ್ಭದೊಳಗ ನಾರಾಯಣಪೇಟೆಯ ಭೋಗೋಜಿ ಅಂತಕ್ಕಂಥ ಒಬ್ಬ ಭಕ್ತ, ದೊಡ್ಡ ವ್ಯಾಪಾರಿ, ರೇಷ್ಮೆ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥವನವ. ಪ್ರತಿನಿತ್ಯ ಸೊಲ್ಲಾಪುರ ಪೇಟೆಗೆ ರೇಷ್ಮೆ ಬಟ್ಟೆಗೆ ಒಯ್ತಕ್ಕಂಥವ. ಒಂದು ದಿವಸ ಯಾವುದೋ ಒಂದು ಕೆಲಸ ಬರ್ತೈತೆ ಅವಂಗ. ಆಗ ಏನು ಮಾಡಿದ, ಅವಂಗ ರೇಷ್ಮೆ ಬಟ್ಟೆ ತಗೊಂಡು ಹೋಗಕ್ಕಾಗಂಗಿಲ್ಲ. ಆಗ ಆಳುಗಳಿಗೆ ಕರೆದು ಹೇಳ್ತಾನೆ, ನೋಡ್ರಪ್ಪ ಇವತ್ತು ನಂದು ಕೆಲಸ ಐತಿ, ನನಗೆ ಹೋಗಕ್ಕಾಗಂಗಿಲ್ಲ, ಅದಕ್ಕೆ ನೀವು ಈ ರೇಷ್ಮೆ ಬಟ್ಟೆಗಳನ್ನ ತಗೊಂಡೋಗಿ ಸೊಲ್ಲಾಪುರ ಪೇಟೆಯೊಳಗೆ ಮಾರ್ಕೊಂಬರ್ರಿ ಅಂತ ಕಳಿಸ್ತಾನೆ. ಅವರ ಸೊಲ್ಲಾಪುರ ಪೇಟೆಗೆ ಮಾರ್ಕೋಬೇಕಂತ ಎತ್ತಿನ ಮ್ಯಾಗ ಇಟ್ಕೊಂಡು ಹೊಂಟಿರ್ತಾರ. ಹೋಗೋ ಮುಂದೆ ಶರಣರ ಮನೆ ಮುಂದೆ ಹಾದ ಹೋಗ್ಬೇಕಾಗಿರ್ತದ. ಅವರು ಇನ್ನೇನು ಶರಣರ ಮನೆ ಮುಂದೆ ಹಾದು ಹೋಗ್ಬೇಕಲ್ಲ, ಅವ್ರಿಗೆ ಏನು ತಿಳಿತೋ, ಅವ್ರ ಮನಸ್ಸಿನಾಗ ಏನು ಬತ್ತೋ, ಇನ್ನು ಶರಣರ ನೋಡಿದ್ರೆ ಅಂತಂದ್ರೆ ಅವ್ರು ಬೇಡ್ತಾರತ್ತೋ ಏನೋ ಗೊತ್ತಿಲ್ಲ. ಹಾದು ಹೋಗಬೇಕಾಗಿತ್ತು ಅಂತಂದ್ರೆ ಶರಣರಿಗೆ ಕೇಳ್ತಾರ, ಏನ್ರಪ್ಪ ಏನೋ ತಗೊಂಡ್ ಹೊಂಟಿರಲ್ಲ ಎತ್ತುಗಳ ಮ್ಯಾಗ ಗಂಟು ಕಟ್ಕೊಂಡ, ಏನದು ಅಂತ ಕೇಳಿದ್ರಿ ಶರಣರು. ಇದ್ದಿದ್ದು ಹೇಳಿಬಿಟ್ರೆ ಆಕ್ಕಿತ್ತ. ಅವ್ರಿಗೇನು ರೇಷ್ಮೆ ಬಟ್ಟೆ ಅಂದ್ರೆ ನನಗೊಂದು ಕೋಡ ಅಂತಾರಂತ ಮಾಡಿದ್ರು ಏನೋ ಗೊತ್ತಿಲ್ಲ. ಏನಿಲ್ರಪ್ಪ ಕಂಬಳಿ ಅದಾವು, ಕಂಬಳಿ ಮಾರಾಕ್ ತಗೊಂಡ್ ಹೊಂಟಿವಿ ಸೊಲ್ಲಾಪುರಕ್ಕ. ಯಾವಾಗ ಇಷ್ಟ ಅಂದ್ರು ಶರಣ್ ಅಂತಾರ, ಹೌದ್ರಿ ಅಪ್ಪ ಆಯ್ತು ಅವ್ರು ಕಂಬಳಿ ಮಾರಾಕ್ ಹೊಂಟ್ರಿ, ಕಂಬಳಿ ಮಾರ್ಕೊಂಬರ್ರಿ ಅಂದ್ಬಿಟ್ರು. ಕಂಬಳಿ ಮಾರಾಕತ್ತೀರಲ್ಲ, ಕಂಬಳಿ ಮಾರ್ಕೊಂಬರ್ರಿ. ಯಾವಾಗ ಕಂಬಳಿ ಮಾರ್ಕೊಂಬರ್ರಿ ಅಂದ್ರು ಹೋದ್ರಿ. ಇವರು ಹೋಗ್ತಾರೆ, ಹೆಂಗೆ ಎಲ್ಲಾರು ಪೇಟೆಯಾಗ ರೇಷ್ಮೆ ಬಟ್ಟೆ ಹಚ್ಚಿರ್ತಾರ. ಇವರು ಇನ್ನೇನೇ ರೇಷ್ಮೆ ತೆಗದ ರೇಷ್ಮೆ ಮಾರ್ಬೇಕಂತ ಏನ್ ಮಾಡಿದ್ರೆ ಆಳುಗಳು ಆ ಗಂಟು ಉಚ್ತಾರ. ಆ ಗಂಟು ಉಚ್ಚಿ ಏನೈತೆ ಅಂತ ನೋಡ್ತಾರ. ಆದ್ರೆ ಅದ್ರೊಳಗೆ ಏನಿದ್ದು ಅಂತಂದ್ರ ನಾಳೆ ದಿವಸ ನೋಡೋಣ, ಹೌದಿಲ್ರಿ? ಏನಿದ್ದು ಅಂತ ನಾಳೆ ದಿವಸ ನೋಡೋಣ. ಮತ್ತೆ ಧಾರಾವಾಹಿ ನೋಡಕ್ ಕಾಯ್ತಿರ್ತಿರಲ್ಲ, ಕಾಯ್ತಿರಲ್ಲ ನೀವು? ಅವ್ರು ಹೆಂಗ ನಿಂದ್ರಿಸಿರ್ತಾರ, ನಾಳೆ ನೀವು ಅದ್ರ ಮುಂದೆ ಕುಂದ್ರಬೇಕು, ಏನ ಕರೆಕ್ಟ್ 8 ಗಂಟೆಗೆ ಕುಂದ್ರಬೇಕು, ಹಂಗ ನಿಂದ್ರಿಸಿರ್ತಾರ ಅವ್ರ ಧಾರಾವಾಹಿ. ನಾಳೆ ಮಿಸ್ ಆಗಂಗಿಲ್ರಿ, ಕುಂದ್ರಬೇಕು. ಅವರು ಶಾನ್ಯರ್ ಅದಾರ. ಹಂಗ ನಾವು ಏನ್ ಮಾಡೋಣ, ಅದ್ರೊಳಗೆ ಏನದಾವ ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆಯೊಳಗ ಏನ್ ಹೇಳಿದ್ದೀವಿ,